ಎಲ್ಲ ಮುಗ್ದೋಯ್ತಲ್ಲ ವಿರೂಪಾಕ್ಷ. ಶ್ರೀಚಕ್ರದ ಆಸೆ ಮಣ್ಣುಪಾಲಾಗೋಯ್ತಲ್ಲ. ನಾವು ಅನ್ಕೊಂಡ ಹಾಗೆ ಯಾವುದೂ ಆಗಲಿಲ್ಲ. ನಾವು ಆಡಿದ ಪ್ರತಿಯೊಂದು ಆಟಕ್ಕೂ ಆ ನಿನ್ನ ಅಮ್ಮನವರು ಅಡ್ಡವಾಗಿ ನಿಂತ್ಬಿಟ್ರು. ನಾವು ಸೋತ್ ಹೋಗ್ಬಿಟ್ವಿ. ಎಲ್ಲ ನಾಶವಾಯಿತು. ನಾನಿಲ್ಲಿಗೆ ಬಂದು ಉದ್ದೇಶವೇ ನಾಶವಾಯಿತು. ಅಮ್ಮನವರಿಂದ ನಮ್ಮ ಹೆಜ್ಜೆ ಹೆಜ್ಜೆಗೂ ಅಪಜಯವೇ ಆಯಿತು. ಇನ್ನೇನು ವ್ರತ ಮುಗೀತಲ್ಲ. ಶ್ರೀಚಕ್ರದ ಹುಟ್ಟಿಗೆ ಇಬ್ಬರು ಕಾರಣ ಆಗೋದಕ್ಕೆ ಸಮರ್ಥರಾಗಿದ್ದಾರೆ. ಇನ್ನು ಶ್ರೀಚಕ್ರದ ಆಸೆ ಬರೀ ಕನಸು ಮಾತ್ರ ವಿರೂಪಾಕ್ಷ. ಅದು ನಮಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ. ಅದು ಸಿಗೋದಿಲ್ಲ ಅಂದಮೇಲೆ ನಾನು ಇಲ್ಲಿದ್ದು ಬರ್ತ. ಅದಕ್ಕೆ ನಾನು ಚಕ್ರಾಪುರಿ ಬಿಟ್ಟು ಹೋಗ್ತಾ ಇದ್ದೀನಿ. ಸೂರ್ಯಾಂಶ, ಇಲ್ಲಿ ನನ್ನ ಕೆಲಸ ಮುಗಿತಲ್ಲ ವಿರೂಪಾಕ್ಷ. ಇನ್ನು ನಾನು ಇಲ್ಲಿದ್ದು ಏನು ಮಾಡಲಿ? ಶ್ರೀಚಕ್ರ ನಮ್ಮ ಕೈವಶವಾಗುವವರೆಗೂ ನಮ್ಮ ಕೆಲಸ ಮುಗಿಯಲ್ಲ ಕಡ್ಕೆ. ಅದು ನಮಗೆ ಸಿಗೋದಿಲ್ಲ ಅಂದಮೇಲೂ ನಾವಿಲ್ಲಿರೋದು ಮೂರ್ಖತನ ವಿರೂಪಾಕ್ಷ. ನನ್ನ ದಾರಿಗೆ ಅಡ್ಡ ಬರಬೇಡ. ದಾರಿ ಬಿಡು. ಎಲ್ಲ ಕಡ್ಕೆ, ನಾನು ಬಿಡೋದಿಲ್ಲ. ಹೀಗೆ ಅರ್ಧ ದಾರಿಲಿ ಬಿಟ್ಟು ಹೋದ್ರೆ ಹೇಗೆ ಕಡ್ಕೆ? ನನ್ನ ದಾರಿ ಇದಲ್ಲ ವಿರೂಪಾಕ್ಷ. ಶ್ರೀಚಕ್ರದ ಆಸೆಗೋಸ್ಕರ ನನ್ನ ವಾಮಾಚಾರ ಸಾಧನೆಗಳನ್ನೆಲ್ಲ ಬದಿಗೊತ್ತಿ ನನ್ನ ಜೊತೆ ಕೈ ಜೋಡಿಸ್ದೆ. ಆದರೆ ಆಗಿದ್ದೇನು? ನಿನ್ನ ಅಮ್ಮನವರು ನನ್ನ ದಾರಿಗೆ ಮುಳ್ಳಾದರು. ಶ್ರೀಚಕ್ರ ಸಿಗೋದಿಲ್ಲ ಅನ್ನೋದು ಖಚಿತ ಆಯಿತು. ಇಷ್ಟೆಲ್ಲ ಆದಮೇಲೂ ನಾನಿಲ್ಲಿರೋದು ಅಸಾಧ್ಯ ವಿರೂಪಾಕ್ಷ. ನನ್ನನ್ನು ತಡಿಬೇಡ. ಶ್ರೀಚಕ್ರ ಸಿಗಲಿಲ್ಲ ಅಂತ ಸೋಲೊಪ್ಕೊಂಡು ಓಡೋಗೋದು ಹೇಳಿತನ. ನೀನು ಹೇಳಿನ? ಹೇಡಿಗಳು ಯಾವತ್ತು ವಾಮ ಮಾರ್ಗ ಆರಿಸ್ಕೊಳ್ಳೋದಿಲ್ಲ. ನಾನು ವಾಮಾಚಾರಿ. ನನ್ನ ಹತ್ರನೇ ಧೈರ್ಯದ ಮಾತು ಆಡ್ತೀಯ? ಹಾಗಾದ್ರೆ ಹೋಗ್ಬೇಡ. ಶ್ರೀಚಕ್ರನ ಕೈವಶ ಮಾಡ್ಕೊಳ್ಳೋಣ. ಶ್ರೀಚಕ್ರದ ಆಸೆನ ನಾನು ಬಿಟ್ಬಿಟ್ಟೆ. ಇನ್ನು ಮುಂದೆ ನಾನು ನಿನ್ನ ಜೊತೆ ಇರೋದಿಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಒಂದು ಸಾರ್ತಿ ನಿರ್ಧಾರ ಮಾಡಿದ ಮೇಲೆ ಈ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ ಮಾತು ಬದಲಾಯಿಸೋದಿಲ್ಲ. ಕಡ್ಕೆ, ಏ ಕಡ್ಕೆ! ಸೂರ್ಯಾಂಶು, ಸೂರ್ಯಾಂಶು, ನೀನೆಲ್ಲಿ ಹೋಗ್ತಾ ಇದೀಯಾ? ನನ್ನ ಮಾತು ಕೇಳು. ಸೂರ್ಯಾಂಶು, ನಿಂತ್ಕೋ. ನನ್ನನ್ನು ತಡಿಬೇಡಿ ಶಾಸ್ತ್ರಿಗಳೇ. ನಾನು ಗುರುಗಳು ಇಲ್ದಿದ್ದ ಕಡೆ ನಾನು ಕ್ಷಣನೂ ಇರೋದಿಲ್ಲ. ಬೇಡ ಸೂರ್ಯಾಂಶು, ನೀನು ಹೋಗ್ಬೇಡ. ನನ್ನ ಜೊತೆ ಕೈ ಜೋಡಿಸು. ಶ್ರೀಚಕ್ರ ಪಡ್ಕೊಳ್ಳೋಣ. ಸಾಧ್ಯನೇ ಇಲ್ಲ ಶಾಸ್ತ್ರಿಗಳೇ. ನನಗೆ ಯಾವತ್ತೂ ಶ್ರೀಚಕ್ರ ಪಡ್ಕೊಳ್ಬೇಕು ಅನ್ನೋ ಆಸೆನೇ ಇರಲಿಲ್ಲ. ನನ್ನ ಗುರುಗಳು ಕರೆದ್ರು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದೆ ಅಷ್ಟೇ. ಅವರೇ ಇಲ್ಲ ಅಂದಮೇಲೆ ನನಗೆ ಇನ್ನೇನು ಕೆಲಸ? ಸೂರ್ಯಾಂಶು, ಸೂರ್ಯಾಂಶು, ಸೂರ್ಯಾಂಶು! ಇನ್ನು ಶ್ರೀಚಕ್ರದ ಆಸೆ ಬರೀ ಕನಸು ಮಾತ್ರ ವಿರೂಪಾಕ್ಷ. ಅದು ನಮಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ.
ಶ್ರೀಚಕ್ರ ಸಿಗೋದಿಲ್ಲ ಅನ್ನೋದು ಖಚಿತ ಆಯಿತು. ಇಷ್ಟೆಲ್ಲ ಆದಮೇಲೂ ನಾನಿಲ್ಲಿರೋದು ಅಸಾಧ್ಯ ವಿರೂಪಾಕ್ಷ. ಅಂದಂಗೆ ಮುಂದಿನ ಸೋಮವಾರ ನಮ್ಮೂರಲ್ಲಿ ದಕ್ಷಿಣನಾಥನ ದೇವಸ್ಥಾನ ಶಿಲಾನ್ಯಾಸ ಇಟ್ಕೊಂಡಿದ್ದೀವಿ. ब्रह्ममुरारिसुरार्चितलिङ्गं निर्मलभासितशोभितलिङ्गम्. ಅದಕ್ಕೆ ಜಾಜಿನೇ ಬಂದು ಶಿಲಾನ್ಯಾಸ ಮಾಡಿಕೊಡ್ಬೇಕು. ಜಾಜಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನಮಗೆ ಒಂದಿನ ನಿಧಿ ದಕ್ಕಿದ್ದು. ನಾವೆಲ್ಲರೂ ಮನುಷ್ಯರಂಗೆ ಬದುಕಕ್ಕೆ ದಾರಿಯಾಗಿತ್ತು. ಹಂಗಾಗಿ ನೀವೆಲ್ಲರೂ ಬರಬೇಕು. ಜಾಜಿ, ನೀನು ನಿನ್ನ ಗಂಡನ ಕರ್ಕೊಂಡು ಬರಬೇಕು, ಮರಿಬಾರ್ದು. ಎಂಥ ಶುಭ ಸಮಾಚಾರ ತಂದಿದ್ದೀರಾ. ನಾವೆಲ್ಲ ಖಂಡಿತ ಬರ್ತೀವಿ. ಇನ್ನು ಮುಂದೆ ನಮ್ಮ ದಕ್ಷಿಣನಾಥನ ದೇವಸ್ಥಾನದಲ್ಲಿ ಅನ್ನದಾನ, ಅಕ್ಷರದಾನ ಇಂಥ ಪುಣ್ಯದ ಕೆಲಸಗಳನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕಿದು ಮುನ್ನುಡಿ ಅಷ್ಟೆ. ತಾವು ಯಾರು ತಪ್ಪಿಸ್ಕೊಂಡೇ ಬರಬೇಕು. ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಬಂಗಾರಿ? ನೋಡು, ಮುಂದಿನ ಸೋಮವಾರ ನಮ್ಮ ದಕ್ಷಿಣನಾಥ ಗುಡಿಯ ಶಿಲಾನ್ಯಾಸ ಇದೆ. ನೀನು ಬಾ, ಅದನ್ನ ಹೇಳಿ ಹೋಗೋಣ ಅಂತಾನೆ ನಾವು ಬಂದಿದ್ದು. ಅದಾದ್ಮೇಲೆ ನೀನು ಅಲ್ಲೇ ಇದ್ಬಿಡು. ನಿನಗಾಗಲ್ಲ ಅಂದ್ರೆ ಹೇಳು, ನಾನೇ ನಿನ್ನ ಜೊತೆ ಬಂದ್ಬಿಡ್ತೀನಿ. ಆದ್ರೆ ನನ್ನ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಬಂಗಾರಿ. ಸಾಧ್ಯ ಇಲ್ಲ ದೇವಿಕಾ, ನಂಗೆ ಈಗಾಗಲೇ ಮದುವೆ ಆಗಿದೆ. ಮುಂದೇನಾದರೂ ಸಹಾಯ ಬೇಕನ್ಸಿದ್ರೆ ನನ್ನನ್ನು ಕರೀರಿ ಗುರುಗಳೇ. ಈ ಸಾರಿ ಅಂತೂ ನಿಮ್ಮ ಇಚ್ಛೆ ಪೂರೈಸೋಕ್ಕಾಗಲಿಲ್ಲ. ನನಗೆ ಪೂರೈಸೋದಕ್ಕಾಗಲಿಲ್ಲ ಅನ್ನೋದಕ್ಕಿಂತಲೂ ಆ ತ್ರಿಪುರ ಸುಂದರಿ ನಿನಗೆ ಪೂರೈಸೋದಕ್ಕೆ ಬಿಡಲಿಲ್ಲ ಅನ್ನು. ಅವಳೊಬ್ಳು ಕಪಟಿ, ವಂಚಕಿ. ಅವಳನ್ನು ಎದುರಿಸ್ಬೇಕಾದ್ರೆ ನಮಗೆ ಈಗಿರೋ ಶಕ್ತಿಗಳು ಸಾಲೋದಿಲ್ಲ ಸೂರ್ಯಾಂಶು. ಅವಳನ್ನು ಮಟ್ಟ ಹಾಕಬೇಕಂದ್ರೆ ತ್ರಿನೇಚನದಂತಹ ದೈತ್ಯ ವಿದ್ಯೆಯನ್ನು ಸಾಧಿಸ್ಕೊಂಡು ಬರಬೇಕು. ನನಗೆ ಅಪ್ಪಣೆ ಕೊಡಿ ಗುರುಗಳೇ, ನಾನು ಅದನ್ನ ಸಾಧಿಸಿ ನಿಮ್ಮ ಮುಂದೆ ಬರ್ತೀನಿ. ಆ ಅಮ್ಮನವ್ರನ್ನ ಸೋಲಿಸಿ ಶ್ರೀಚಕ್ರನ ಪಡ್ಕೊಳ್ಳೋಣ. ಅವಸರ ಬೇಡ ಸೂರ್ಯಾಂಶ. ನಾವು ನಿಧಾನಕ್ಕೆ ನಿಷ್ಠೆಯಿಂದ ನಮ್ಮ ಕೆಲಸಗಳನ್ನು ಮಾಡೋಣ. ಆಗ ನಮ್ಮ ತಾಯಿ ನಾವು ಅಂದ್ಕೊಂಡಿದ್ದನ್ನು ದಯಪಾಲಿಸ್ತಾರೆ. ಸರಿ ಗುರುಗಳೇ, ಇಲ್ಲಿಂದ ಯಾವಾಗ ಹೊರಡೋಣ? ಇನ್ನು 2 ದಿನ ಕಳೆದ್ರೆ ಕರಾಳ ಅಮಾವಾಸ್ಯೆ. ನಾವು ಇಲ್ಲಿಂದ ಹೊರಡೋದಕ್ಕೆ ಪ್ರಶಸ್ತವಾದ ದಿನ. ಆವತ್ತೇ ಮಧ್ಯರಾತ್ರಿ 12ಕ್ಕೆ ಸ್ಮಶಾನ ರುದ್ರನ ಆವಾಹನ ಮಾಡಿಕೊಂಡು ನಾವಿಲ್ಲಿಂದ ಹೊರಡೋಣ.
ನೀನು ನಿನ್ನ ಊರಿಗೆ ಹೋಗು, ನಾನು ಮಣಿಕಂಠ ನಮ್ಮ ದಾರಿ ಹಿಡಿತೀವಿ. ಆಗಲಿ ಗುರುಗಳೇ. ಮಣಿಕಂಠನಿಗೆ 2 ದಿನಕ್ಕೆ ಬೇಕಾದ ಸಾಮಗ್ರಿಗಳನ್ನು ಇಟ್ಕೊಂಡು ಬಾಕಿದನ್ನು ಕೊಟ್ಬಿಡೋದಕ್ಕೆ ಹೇಳು. ನೀನು ಓಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋ ಸೂರ್ಯಾಂಶು. ಆಗಲಿ ಗುರುಗಳೇ. ಜಾಜಿ, ಇನ್ನು ಶ್ರೀಚಕ್ರಕ್ಕೆ ಯಾವುದೇ ಅಡ್ಡಿ ಇಲ್ಲ. ಶ್ರೀಚಕ್ರ ನನ್ನದೇ. ನಡಿ ಚಂದ್ರ, ಇದೇ ಸರಿಯಾದ ಸಮಯ. ಎಲ್ಲಿಗತ್ತೆ? ಶೇಖ್ರಿ ಮನೆಗೆ. ಅಲ್ಲಿ ಜಾಜಿ ಬಂಗಾರಿ ಪ್ರಸ್ತಕ್ಕೆ ಎಲ್ಲ ಸಿದ್ಧತೆನೂ ನಡೆದಿದೆ. ಅಲ್ಲಿ ನನಗೇನು ಕೆಲಸ? ನಿಮ್ಮ ತಂದೆ ಆಸೆನ ಈಡೇರಿಸೋ ಸಮಯ ಬಂದಿದೆ ಚಂದ್ರ. ಅಂದರೆ ಪ್ರಸ್ತ ನಡಿಬೇಕಾಗಿರೋದು ಜಾಜಿ ಬಂಗಾರಿಗೆ ಅಲ್ಲ, ನಿಂಗೆ ಜಾಜಿಗೆ. ನಿಮ್ಮ ತಂದೆ ಈ ಒಂದು ಕೋರಿಕೆನ ನಾವು ಈಡೇರಿಸಿದ್ರೆ ನಾವು ಬಂದ ಕೆಲಸ ಮುಗಿಯುತ್ತೆ. ನಮ್ಮ ಸಾಧನೆಗಳ ದಾರಿನ ನಾವು ಹಿಡಿಬೋದು. ಆದರೆ ಬೇರೆಯವ್ರ ಪ್ರಸ್ತುತ ಕೊನೆಗೆ ನುಗ್ಗಿ ಅವನ ಹೆಂಡತಿ ಜೊತೆ ಸಂಪರ್ಕ ಸಾಧಿಸೋದು ಅಧರ್ಮ ಅಲ್ವಾ ಅತ್ತೆ? ಕರ್ಮದ ಮುಂದೆ ಯಾವ ಧರ್ಮನೂ ಇಲ್ಲ ಚಂದ್ರ. ನಿಮ್ಮ ತಂದೆ ಮಾತನ್ನ ಈಡೇರಿಸೋದೇ ನಿನ್ನ ಧರ್ಮ. ಸರಿ ಅತ್ತೆ. ಬಂಗಾರಿ, ಇನ್ 7 ಜನ್ಮಕ್ಕೂ ನೀನು ನನ್ನವನೇ.
ಛೇ, ಹಾಳಾದ ಬೆಂಕಿ ಕಡ್ಡಿನೂ ಇಲ್ಲ. ಸುನೀತಾ, ಎಲ್ಲಿ ಹೋದ್ಲೋ ಇವಳು? ಸುನೀತಾ, ಸುನೀತಾ! ಅಂತೂ ಈ ಎರಡು ಜೀವಗಳ ದಿವ್ಯ ಸಮಾಗಮನಕ್ಕೋಸ್ಕರ ದಿನ ನಿಗದಿ ಮಾಡೇ ಬಿಟ್ಟೆ. ಸುನೀತಾ, ಈ ಹಾಲನ್ನು ತಗೊಂಡು ಹೋಗಿ ಆ ಪ್ರಸ್ತುತ ಕೋಣೆಲಿ ಇಟ್ಬಿಟ್ಟು ಬಾರೆ. ಬಂದ್ಯಾ ಸುನೀತಾ? ಎಲ್ಲಿ ಹೋದ್ಲು ಈ ಸುನೀತಾ? ಸುನೀತಾ, ಸುನೀತಾ, ಸುನೀತಾ! ಇದು ನಿನ್ನ ಸತ್ಕಾರ್ಯಕ್ಕೆ ಸಲ್ಲಬೇಕಾದ ಫಲ. ನಿನಗೇ ಸೇರಿದ್ದು. ಕಾಳಜಿಯಿಂದ ಇದನ್ನು ಸ್ವೀಕರಿಸು. ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು.
ಇವತ್ತಿನ ನಿಮ್ಮಿಬ್ಬರ ಸಮಾಗಮ ಶ್ರೀಚಕ್ರ ಸ್ವರೂಪಿ ಶಿಶುವಿನ ಜನನಕ್ಕೆ ನಾಂದಿ. ಹೋಗು ಚಂದ್ರ, ನೀನು ಕೆಲಸ ಪೂರೈಸ್ಕೊಂಡು ಬಾ. ಸಂಶಯ ಬೇಡ ಅತ್ತೆ, ಆದರೆ ಆ ಬಂಗಾರಿಗೊಂದು ಗತಿ ಕಾಣಿಸ್ಬೇಕಲ್ಲ. ಆ ಕೆಲಸ ನನಗೆ ಬಿಡು. ಆಳುಗಳನ್ನ ಕಳಿಸಿ ಅವನ್ನ ಅಪಹರಿಸ್ತೀನಿ. ನೀನು ಅವನ ಜಾಗಕ್ಕೆ ಸೇರ್ಕೊ. ನೋಡಿದ್ಯಾ ಚಂದ್ರ, ಬೆಳಕು ಹೋಯ್ತು ಅಂದರೆ ನಮ್ಮ ಕೆಲಸಕ್ಕೆ ಇನ್ಯಾವುದೂ ಅಡ್ಡಿ ಆತಂಕ ಇಲ್ಲ. ಹೋಗು. ಕಪಟಿ, ವಂಚಕಿ, ಪಕ್ಷಪಾತಿ ನೀವು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಜಾಜಿ ಬಂಗಾರಿ ಬಯಸದೇ ಇದ್ರು ಕೂಡ ಜಾಜಿ ಗರ್ಭದಲ್ಲಿ ಶ್ರೀಚಕ್ರ. ನಾನು ಜನ್ಮ ಜನ್ಮಾಂತರಗಳಿಂದ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಹಣೆಗೆ 3 ನಾಮ. ಇಷ್ಟಕ್ಕೆಲ್ಲ ಕಾರಣ ಏನು? ಕಾರಣ ಯಾರು? ನೀವು ತ್ರಿಪುರ ಸುಂದರಿ ಅಮ್ಮನವರೇ. ನೀವು ನನ್ನ ಶ್ರೀಚಕ್ರದ ಕನಸನ್ನ ನುಚ್ಚು ನೂರು ಮಾಡಿಬಿಟ್ರಿ. ನನ್ನನ್ನು ಚುಚ್ಚಿ ಚುಚ್ಚಿ ಅಣು ಅಣುವಾಗಿ ಹಿಂಸಿಸ್ಬಿಟ್ರಿ. ನನ್ನನ್ನು ಕೊಂದು ಬಿಟ್ರಿ. ನೋಡಿದ್ಯಾ ವಿರೂಪಾಕ್ಷ, ನಾ ಮಾಡಿದ ಸಂಚು. ಇನ್ನು ಶ್ರೀಚಕ್ರ ನಿನ್ನ ವಂಶದ್ದು, ಜಾಜಿ ಸಂತಾನ ನಿನ್ನ ಮಗಂದು. ನೀನು ಬಯಸದ್ದನ್ನ ನಾನು ಕೊಟ್ಟಿದ್ದೀನಿ. ಸಂತೋಷನಾ? ಏನಾಯ್ತು ವಿರೂಪಾಕ್ಷ, ಸಂತೋಷಕ್ಕೆ ಮಾತೆ ಹೊರಡ್ತಿಲ್ವಾ? ಮಾತಾಡು ವಿರೂಪಾಕ್ಷ. ಸಂತೋಷನ ವ್ಯಕ್ತಪಡಿಸೋದನ್ನ ಕಲಿ. ಸಿಹಿ ಸುದ್ದಿ ಹೇಳಿದ್ದೀನಿ, ಖುಷಿ ಪಡು. ನನ್ನ ಕನಸುಗಳನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟಿಲ್ಲ ವೈಜಯಂತಿ. ಅದಕ್ಕೆ ಖುಷಿ ಪಡಬೇಕಾ? ಏನ್ ಹೇಳ್ತಿದ್ಯಾ ವಿರೂಪಾಕ್ಷ? ನೆನ್ನೆ ಪ್ರಸ್ತದ ಕೋಣೆಯಲ್ಲಿದ್ದು ಜಾಜಿ ಅಲ್ಲ, ದೇವಿಕಾ. ಚಂದ್ರ ಅದರ ಸಂಪರ್ಕ ಮಾಡಿದ್ದು ಜಾಜಿನಲ್ಲ, ದೇವಿಕನ. ಜಾಜಿ ಬಂಗಾರಿ ಪ್ರಸ್ತುತ ಕೋಣೆಗೆ ನೀವಿಬ್ರು ಬಂದು ಸೇರ್ಕೊಂಡಿದ್ದೀರಾ.
ಜಾಜಿ ಪ್ರಸ್ತುತ ಕೋಣೆಯಲ್ಲಿ ದೇವಿಕಾ ಹೇಗೆ ಹೋದ್ಲು ವಿರೂಪಾಕ್ಷ? ನೀನು ಹೇಗೆ ಚಂದ್ರಾತರನ್ನ ಪ್ರಸ್ತುತ ಕೋಣೆ ಕಳಿಸಿದ್ಯೋ ಹಾಗೆ ನಾನು ದೇವಿಕನ್ನ ಪ್ರಸ್ತುತ ಕೋಣೆ ಕಳಿಸ್ದೆ. ನೀನು ಹೇಗೆ ಬಂಗಾರಿನ ಅಪಹರಿಸಿದ್ಯೋ ಹಾಗೆ ನಾನು ಜಾಚಿನ ಅಪಹರಿಸಿದೆ. ಅಲ್ಲಿಗೆ ನಾನು ಮಾಡಿದ ಶ್ರೀಚಕ್ರದ ಹವ್ಯಸ್ಸಿಗೆ ಮಣ್ಣು ಸುರಿದು ಬಿಟ್ಟೆ. ನೀನು ಎಲ್ಲ ಹಾಕೋಯ್ತು, ಎಲ್ಲ ಕೆಟ್ಟೋಯ್ತು. ಮಾಡಕ್ ಮುಂಚೆ ಒಂದು ಸಾರಿ ನನ್ನನ್ನು ಕೇಳಬೇಕು ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ?